ಅಣ್ಣ ಹೆವಿಯಾಗಿ ಚಸ್ತವನಪ್ಪ, ಯಾರಂತ ಗೊತ್ತಿಲ್ಲ, ಸರಿಯಾಗಿ ಹೊಡಿತಾವನೆ. ಈ ಮಂಗ್ಳೂರು ಗಾಡಿಗಳು ಏನು ಹೊಡಿತಾರೆ ಗುರು, ಮಂಗ್ಳೂರು ಉಡುಪಿ, ಬಾ 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 ಬಾ. ನಾನು ಒಂದು 10 ಮಿನಿಟ್ಸ್ ಅಷ್ಟೇ. ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ. ಮತ್ತೊಂದು ರೈಡ್ಗೆ ಹೊರಟಿದ್ದೀನಿ. ಎಲ್ಲಪ್ಪ ಅಂದರೆ ಹೋಗ್ತಾ ಹೇಳ್ತೀನಿ ಎಲ್ಲಿ ಏನಂತ. ಸೊ ಇವತ್ತು ನಾನು ಹೋಗ್ತಾ ಇರೋ ರೈಡ್ ಬಂದ್ಬಿಟ್ಟು ಯಾವ ಗಾಡಿ ಅಂದರೆ ನಮ್ಮ ಕರಿಯ R15 V1 ನೀವು ನೋಡ್ಬೋದು, ಇಲ್ಲಿ ಲೋಡೆಡು. ಇದೇ ಫಸ್ಟ್ ನಾನು ಸ್ಪೋರ್ಟ್ಸ್ ಬೈಕ್ ಓಡಿಸ್ತಾ ಇರೋದು. ADV ಓಡಿಸಿ ಎಕ್ಸ್ಪಲ್ಸ್ ಓಡಿಸಿ ರೂಢಿ ಆಗಿಬಿಟ್ಟಿದೆ. ಅಂದರೆ ಎಕ್ಸ್ಪಲ್ಸ್ ADV ಅಂದರೆ ADV ಥರ ಯಾವುದೂ ಬರಲ್ಲ ಗಾಡಿಗಳು. ಇದು ಸ್ಪೋರ್ಟ್ಸ್ ಬೈಕ್ ಅಲ್ವಾ, ಇದರಲ್ಲಿ ಏನು ಆಫ್ ರೋಡಿಂಗ್ ಏನು ಮಾಡೋಕ್ಕಾಗಲ್ಲ. ನೋಡ್ಬೋದು, ನೆಲಮಂಗಲ ಟೋಲ್ ಗೇಟಿಂದ ಸ್ವಲ್ಪ ಮುಂದೆ ಇದ್ದೀನಿ. ಸೊ ರೈಡ್ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲಿಗಪ್ಪ ಅಂದರೆ ನಾನು ಹೋಗ್ತಾ ಹೇಳ್ತೀನಿ ನಿಮಗೆ ಎಲ್ಲಿಗೆ ಏನಂತ. ಸೊ ಬನ್ನಿ. ಕ್ಲೈಮೇಟು ಇಲ್ಲಿ ಥರ ಇದೆ. ಸೊ ಹೋಗೋ ಜಾಗ ಏನು ಮಳೆನಾ ಏನಂತ ಗೊತ್ತಿಲ್ಲ. ಸೊ ಬರ್ತಾ ಯಶವಂತಪುರ ಹತ್ರ ಅಂತ ಅಂದ್ಕೊತೀನಿ. ಎಸ್ ಹೌದು, ಯಶವಂತಪುರ ಹತ್ರ. ಒಂದು 10 ನಿಮಿಷ ಅಷ್ಟೇ ಗುರು ಮಳೆ ಬಿದ್ದಿದ್ದು. ಎಲ್ಲ ಫುಲ್ಲು ಅರ್ಧ ಅವರ್ ವೇಸ್ಟ್ ಆಯ್ತು ನಂದು. ಎಲ್ಲ ಜಾಕೆಟೆಲ್ಲ ರೈನ್ ಜಾಕೆಟೆಲ್ಲ ಒಳಗಡೆಯಿಂದ ಎತ್ತಿ ಹಾಕ್ಕೊಂಡು ತಿರ್ಗಾ ಇವಾಗ ಬಂದು ಎಲ್ಲ ಎತ್ತಿದ್ದೆ. ಜಸ್ಟ್ 10 ಮಿನಿಟ್ಸ್ ಅಷ್ಟೇ ಬಂದಿದ್ದು. ಗಾಡಿನೂ ಎಲ್ಲ ಕೆಸರಾಗೋಯ್ತು. ಸೊ ಮಳೆ ಬಂತು. ಸೊ ಮುಂದೆ ಏನಂತ ಗೊತ್ತಿಲ್ಲ, ನೋಡಬೇಕು. ಸೊ ಬನ್ನಿ ನಮ್ಮ ರೈಡ್ ಸ್ಟಾರ್ಟ್ ಮಾಡೋಣ ಅಂತೆ. ಆಲ್ಮೋಸ್ಟು ಒಂದು 450 ಕಿಲೋಮೀಟರ್ಸ್ ಇದೆ. 8 ಅವರ್ಸ್ ತೋರಿಸ್ತಾ ಇದೆ. ಸೊ ನೋಡೋಣ ಎಷ್ಟೊತ್ತಿಗೆ ಹೋಗಿ ತಲುಪ್ತೀರಿ ಅಂತ. ಸೊ ಗಾಯ್ಸ್ ಬನ್ನಿ ಶುರು ಮಾಡೋಣ ನಮ್ಮ ರೈಡ್ನ. ಸೊ ಗುರುವೇ ರೈಡ್ ಸ್ಟಾರ್ಟ್ ಆಯಿತು. ಓ ಮೈ ಗಾಡ್, ಮುಂದೆ ಸಿಕ್ಕಾಪಟ್ಟೆ ಮಳೆ ಅನಿಸುತ್ತೆ. ತಿರ್ಗಾ ಜಾಕೆಟ್ ಎಲ್ಲ ತೆಗಿಬೇಕು. ಸೊ ಇದು R15 ಹಳೇ ಮಾಡಲ್, ಇದು ವರ್ಷನ್ 1 ಇದು. ಸೊ ಇದ್ರ ಬಗ್ಗೆ ಬಂದ್ಬಿಟ್ಟು ಇದು 2000 ಇದ್ರ ಬಗ್ಗೆ ಹೇಳ್ತೀನಿ. ಸೊ ಇದು ಬಂದ್ಬಿಟ್ಟು 2011 ಐ ಥಿಂಕ್. ಸೊ 11 12 ಆಲ್ಮೋಸ್ಟ್ ಒಂದು 13 ಇಯರ್ಸು ಹಳೆ ಗಾಡಿ. ಇದೇ ಫಸ್ಟ್ ಟೈಮ್ ಓಡಿಸ್ತಾ ಇರೋದು ನನ್ನ ಸ್ಪೋರ್ಟ್ಸ್ ಬೈಕು. ಸೊ ನೋಡೋಣ ಇದು ಯಾವ ಥರ ಪರ್ಫಾರ್ಮ್ ಮಾಡುತ್ತಂತ. 150 cc ಇದು ಅಷ್ಟೇ. ಸೊ ಎಕ್ಸ್ಪಲ್ಸಲ್ಲಿ ಹೋಗಿ ರೂಢಿ ಆಗಿದೆ. ಇದರಲ್ಲಿ ಸ್ವಲ್ಪ ಒಂದು 100 ಕಿಲೋಮೀಟರ್ಸ್ವರೆಗೂ ನಮ್ಗೆ ಸ್ವಲ್ಪ ಕಷ್ಟ ಆಗ್ಬೋದು ನನಗೆ, ಆಮೇಲೆ ಎಲ್ಲ ಸೆಟ್ ಆಗುತ್ತೆ. ಇಲ್ಲೊಂಚೂರು ಮಳೆ ಅಲ್ಲ ಗುರು. 20 ಕಿಲೋಮೀಟರ್ಸ್ ಹಿಂದೆ 20 ಕಿಲೋಮೀಟರ್ಸ್ ಹಿಂದೆ ಯಶವಂತಪುರ ನೆಲಮಂಗಲ ಮಿಡಲ್ ಅಲ್ಲಿ ತುಂಬ ಮಳೆ. ಜಾಕೆಟ್ ಎಲ್ಲ ನೆಂದೋಯ್ತು. ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಲೇ ಹೇಳೋದೇ ಮರ್ತೋಗ್ಬಿಟ್ಟಿದ್ದೀನಿ. ಸೊ ನಾನು ಗೋಕರ್ಣಗೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಮುರುಡೇಶ್ವರ, ಗೋಕರ್ಣ
ಹಂಗೆ ಒಂದು ಸೈಡಾಗಿ ಎರಡು ರೂಟ್ ಇದೆ, ಗೋಕರ್ಣ ಮತ್ತು ಮುರುಡೇಶ್ವರ ಹೋಗೋದು. ಸೊ ಫಸ್ಟ್ ನಾನು ಹೋಗ್ತಾ ಇರೋದು ಮರವಂತೆ ಬೀಚು. ಮರವಂತೆ ಆದಮೇಲೆ ಮುರುಡೇಶ್ವರ ಆದಮೇಲೆ ಗೋಕರ್ಣ. ಸೊ ಗೋಕರ್ಣ ಬಂದ್ಬಿಟ್ಟು ಸೊ ಐಡಿಯಾ ಇಲ್ಲ ಇನ್ನು, ನಾನು ಹೋಗ್ತೀನೋ ಇಲ್ವೋ, ಟೈಮು ಪ್ಲ್ಯಾನ್ ಮಾಡಿಕೊಂಡು ಹೋಗಬೇಕಾ ಬೇಡ ಅಂತ ಡಿಸೈಡ್ ಮಾಡಬೇಕು. ಸೊ ನಾನು ಹಾಸನ ರೂಟ್ ತೊಗೊಂಡಿದ್ದೀನಿ. ಸೊ ಆ ಕಡೆ ಅದು ಚಿತ್ರದುರ್ಗ ಮೇಲೂ ಹೋಗ್ಬೋದು, ಶಿವಮೊಗ್ಗ ಕಡೆಯಿಂದನೂ. ಸೊ ಅದು ಹೈವೇ, ಇದು ನನಗೆ ಫಾರೆಸ್ಟ್ ರೂಟು. ಸೊ ಎಲ್ಲ ಗ್ರೀನರೀಸ್ ಎಲ್ಲ ಚೆನ್ನಾಗಿರುತ್ತೆ. ಈ ಕಡೆ ಶೃಂಗೇರಿ ಕಡೆಯಿಂದ ಆಲ್ಮೋಸ್ಟ್ ಒಂದು 450 ಕಿಲೋಮೀಟರ್ಸ್ ಇದೆ ಮುರುಡೇಶ್ವರ. ಅಲ್ಲಿಂದ ಒಂದು 60 ಕಿಲೋಮೀಟರ್ಸ್ ಬಂದ್ಬಿಟ್ಟು ಗೋಕರ್ಣ. ಸೊ ನೋಡೋಣ ಎಷ್ಟೊತ್ತಿಗೆ ಹೋಗಿ ಸೇರ್ತೀರಿ ಅಂತ. ಸೊ ಇವಾಗ ನೆಲಮಂಗಲ ಬಿಟ್ಟಿದ್ದೀನಿ, ಆಲ್ಮೋಸ್ಟ್ ಒಂದು 100-150. ಸೊ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಹಾಸನಲ್ಲಿ ಹೋಗಿ ತಿಂಡಿ ತಿನ್ಕೊಂಡು ಅಲ್ಲಿಂದ ನಾನ್ ಸ್ಟಾಪ್ ಹೋಗ್ತಾ ಇರೋದೆ. ಇವಾಗಿಲ್ಲ, ಸೀಟಿಂಗ್ ಕಂಫರ್ಟು ಚೆನ್ನಾಗಿದೆ ಇದರಲ್ಲಿ, ಕಾರ್ನರಿಂಗು ಸಾಕದಾಗಿ ಮಾಡ್ಬೋದು. ಕ್ರೂಸಿಂಗ್ 120 ಓಕೆ ಗುರು, ಮ್ಯಾನೇಜಬಲ್ ಇದು. ಆರಾಮಾಗಿ 120 ಕ್ರೂಸ್ ಮಾಡ್ಕೊಂಡು ಹೋದರೆ ನಮ್ಮ ಕಿಲೋಮೀಟ್ರು ಬೇಗ ಕವರ್ ಆಗುತ್ತೆ. ಬೈಕರ್ಸ್ಗೆ ಮತ್ತು ರೈಡರ್ಸು ಯಾರ್ಯಾರು ಟ್ರಿಪ್ಪಿಗೆ ಹೋಗ್ತಾ ಇದ್ದೀರೋ ಅವ್ರಿಗೆ ಒಂದೇ ಒಂದು ಅಡ್ವೈಸು ಏನಪ್ಪ ಅಂದರೆ, ದಯವಿಟ್ಟು ಲೆಫ್ಟ್ ಲೈನ್ನ ಮೇಂಟೈನ್ ಮಾಡಿ, ರೈಟ್ ಲೈನು ಬೇಡವೇ ಬೇಡ. ಸೊ ಯಾಕಂದರೆ ನಾಯಿ ಏನಾದರೂ ಅಡ್ಡ ಬರ್ಬೋದು, ಕಂಟ್ರೋಲ್ ಮಾಡೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ. ಸೊ ಲೆಫ್ಟಲ್ಲಿದ್ದರೆ ನೀವೇನೋ ಮ್ಯಾನೇಜ್ ಮಾಡ್ಬೋದು. ಸೊ ಈ ಕಡೆ ಸರ್ವಿಸ್ ರೋಡ್ ಇದ್ದರೆ ಸರ್ವಿಸ್ ರೋಡ್ ತೊಗೋಬೋದು. ಸೊ ರೈಟಲ್ಲಿದ್ದರೆ ಏನು ಮಾಡೋಕ್ಕಾಗಲ್ಲ. ಸೊ ನೀವು ಲೆಫ್ಟ್ ಲೈನ್ ಓವರ್ಟೇಕ್ ಓಕೆ ಪರವಾಗಿಲ್ಲ, ಓವರ್ಟೇಕ್ ಇದ್ದರೆ ನಿಮಗೆ ಏನಾದರೂ ಸೊ ರೈಟ್ ತೊಗೊಂಡು ನೀವು ಮತ್ತೆ ಲೆಫ್ಟ್ ಲೈನ್ಗೆ ಬಂದುಬಿಡಿ. ಈ ಲೈನ್ ಮಾತ್ರನೇ ಮೇಂಟೈನ್ ಮಾಡಿ, ನೀವು ಸ್ಪೀಡಲ್ಲಿದ್ದರೂ ಪರವಾಗಿಲ್ಲ. ಸೊ ನೀವೇನೋ ಒಂದು 80-90 ಹೋಗ್ತಾ ಇದ್ದರೆ ಸೊ ಈ ಪೋರ್ಷನಲ್ಲಿ ಹೋಗಿ. ನೀವು 100-120 ಅಂದರೆ ಸೊ ಈ ಸೆಂಟ್ರ್ ಮಿಡಿಲ್ ಲೈನ್ ಇದೆಯಲ್ಲ, ಸೊ ಈ ಲೈನ್ ಪಕ್ಕದಲ್ಲೇ ನೀವು ರೈಡ್ ಮಾಡಿ. ಸೊ ಇದೊಂದು ಅಡ್ವೈಸು ಅಷ್ಟೇ. ಹುಡುಗರಿಗೆಲ್ಲ ಹೇಳೋದಿಷ್ಟೇ, ಟ್ರಾವೆಲ್ ಮಾಡಿ, ಅದು ಯಾವುದೇ ಗಾಡಿ ಇರಲಿ ನಿಮ್ಮ ಹತ್ರ ಟ್ರಾವೆಲ್ ಮಾಡಿ. ನೋಡಿ TVS 50 ಚೇತಕು ಅಂಥ ಗಾಡಿ ಇಟ್ಕೊಂಡೇ ಅವರು ಲದಾಖ್ವರೆಗೂ ಹೋಗ್ಬಿಟ್ಟು ಬಂದವ್ರೆ. ಆರಾಮಾಗಿ ನೀವು ನಿಮ್ಮ ಹತ್ರ ಯಾವ ಗಾಡಿ ಇದೆಯೋ ಆ ಗಾಡಿಯಲ್ಲೇ ನೀವು ಸ್ಟಾರ್ಟ್ ಮಾಡ್ಬೋದು. ಡಿಯೋಲೆಲ್ಲ ಹೋಗ್ತಾರಪ್ಪ, ಡಿಯೋ ಆಕ್ಸಸ್ಸು. ಏನು ನನ್ನ ಹತ್ರ ಸೂಪರ್ ಬೈಕೇ ಇರಬೇಕು, 200cc ಬೈಕೇ ಇರಬೇಕು, ಅದೆಲ್ಲ ಏನಿಲ್ಲ. ಸೊ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ಅವ್ರ ಹೆಸರು ನನಗೆ ಜ್ಞಾಪಕ ಬರ್ತಾಯಿಲ್ಲ. ಸೊ ಪ್ಲ್ಯಾಟಿನಲ್ಲಿ 100cc ಬೈಕ್, 110cc, ಅದರಲ್ಲೇ ಅವರು ಫುಲ್ ಕರ್ನಾಟಕ, ತಮಿಳ್ನಾಡು ಎಲ್ಲ ಹೊಡೆದಿದ್ದಾರೆ. ಸೊ ನಿಮ್ಮದ್ರಲ್ಲಿದೆ ಅದು, ನಿಮ್ಮ ಮೈಂಡ್ ಸೆಟ್ ಅದು. ನನ್ನ ಹತ್ರ ಈ ಗಾಡಿ ಇದ್ರೇ ನಾನು ಟ್ರಾವೆಲ್ ಮಾಡೋಕ್ಕಾಗೋದು ಅಂತ ಏನೂ ಇಲ್ಲ ಗುರು. ನಿಮ್ಮ ಹತ್ರ ಯಾವ ಗಾಡಿ ಇದೆಯೋ ಆ ಗಾಡಿ ಇಟ್ಕೊಂಡು ಸೊ ಟ್ರಾವೆಲ್ ಮಾಡಿ. ಒಂದು ಫೋನ್ ಇದ್ದರೆ ಸಾಕು, ಗೋಪ್ರೋನೇ ಬೇಕಂತೇನಿಲ್ಲ. ಸೊ ಸ್ಟೆಪ್ ಬೈ ಸ್ಟೆಪ್ ನೀವು ಅಪ್ಗ್ರೇಡ್ ಮಾಡ್ಕೊಬೋದು, ನಿಮ್ಗೆ ಗೊತ್ತಾಗುತ್ತೆ. ಸೊ ಒಂದು ರೈಡ್ಗೆ ಹೋದರೆ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇವಾಗ ನೀವೇ ರೈಡು, ನಿಮ್ಮ ಹತ್ರ ಗೋಪ್ರೋ ಬೇಕು, ಅದು ಬೇಕು, ಇದು ಬೇಕು, ರೈಡಿಂಗ್ ಗೇರ್ಸ್ ಏನಿಲ್ಲ ಗುರು. ರೈಡಿಂಗ್ ಗೇರ್ಸ್ ನಿನಗೆ ಸ್ಟಾರ್ಟಿಂಗೆ 3000 ರುಪೀಸು. ನೀ ಗಾರ್ಡ್ಸು ಮತ್ತು ನಕಲ್ ಗಾರ್ಡ್ಸ್ ಇದು 2 ತೊಗೊಂಡ್ರೆ ಸಾಕು. ಶೂಸ್, ನಾರ್ಮಲ್ ಶೂಸು, ಮ್ಯಾನೇಜಬಲ್, ಒಂದು ಆರ್ಮಿ ಶೂಸ್ ಥರ, ಅದು ತೊಗೊಂಡ್ರೆ ಸಾಕು. ನೀವೇನು 10,000 ಶೂನೇ ಹಾಕಬೇಕು ಅಂತೇನಿಲ್ಲ. ಸ್ಟಾರ್ಟಿಂಗ್ ಸ್ಟೇಜ್ ಇದು. ಸ್ಟಾರ್ಟಿಂಗಲ್ಲಿ ನೀವು ಇಷ್ಟೆಲ್ಲ ತೊಗೊಂಡು ನೀವು ಆರಾಮಾಗಿ ರೈಡ್ ಸ್ಟಾರ್ಟ್ ಮಾಡ್ಬೋದು. ಎಲ್ಲರೂ ಅನ್ಕೊತಾರೆ ಅಷ್ಟು ಎಕ್ಸ್ಪೆನ್ಸಿವ್ ಇದು, ಇಷ್ಟು ಎಕ್ಸ್ಪೆನ್ಸಿವು, ಗೋಪ್ರೋ ಎಲ್ಲ ಅಷ್ಟಿದೆ ಇಷ್ಟಿದೆ. ಸೊ ಆರಾಮಾಗಿ ನೀವು ನಿಮ್ಮ ಮೊಬೈಲ್ನೇ ಮೌಂಟ್ ಮಾಡ್ಕೊಂಡು ನೀವು ವಿಡಿಯೋ ಮಾಡ್ಕೊಬೋದು. ಅದು ಸೋಲೋ, ಒಂದ್ಸಲಿ ಆದರೂ ಸೋಲೋ ಮಾಡಿ, ಸೋಲೋ ಟ್ರಾವೆಲ್ ಮಾಡಿ, ನಿಮ್ಗೆ ಅವಾಗ ಗೊತ್ತಾಗುತ್ತೆ ಏನಂತ ಎಕ್ಸ್ಪೀರಿಯನ್ಸ್ ನಿಮಗೆ.
ಸೊ ನೀವು ಒಬ್ಬರೇ ಹೋಗುವಾಗ ಬೇರೆಯವ್ರು ಬಂದು ಮಾತಾಡ್ಸೋದು, ಎಲ್ಲಿಂದ ಬಂದಿದೆಯಾ ಏನು ಅಂತೆಲ್ಲ ಕೇಳ್ತಾರೆ. ಸೊ ಅದೆಲ್ಲ ಒಂಥರ ಖುಷಿ ನಮಗೆ. ಸೊ ನಮ್ಮ KA ಗಾಡಿ ಬೇರೆ ಸ್ಟೇಟಲ್ಲಿ ನೋಡಿದ್ರೆ, ಐ ಮೀನ್ ಕರ್ನಾಟಕ ಅಲ್ಲ, ಬೇರೆ ಎಲ್ಲಾದರೂ ಹೋಗುವಾಗ ತಮಿಳ್ನಾಡು ಆಗಲಿ, ಎಲ್ಲಾದರೂ ಮುಂಬೈ ಆಗಲಿ, ಸೊ ಆ ಕಡೆ ಎಲ್ಲ ಹೋಗುವಾಗ ಸೊ KA ಗಾಡಿ ಅಲ್ಲಿ ನೋಡಿದ್ರೆ ನಮಗೆ ಸ್ವಲ್ಪ ಖುಷಿ ಅನಿಸುತ್ತೆ. ಸೊ ದಯವಿಟ್ಟು ರೈಡ್ ಮಾಡೋವಾಗ ಓವರ್ ಸ್ಪೀಡಿಂಗ್ ಮಾತ್ರ ಮಾಡಬೇಡಿ. 100-110 ಅಷ್ಟೇ ಸಾಕು, ಅದರೊಳಗಡೆನೇ ಮ್ಯಾನೇಜ್ ಮಾಡ್ಕೊಳ್ಳಿ. ಆರಾಮಾಗಿ ನಿಮಗೆ 100ಅಲ್ಲೇ ಹೋದರೆ ನೀವು ಒಂದು 100 ಕಿಲೋಮೀಟರ್ಸ್ ಒಂದು 1.5 ಅವರ್ಸಲ್ಲಿ ಕವರ್ ಮಾಡ್ಬೋದು. ತುಂಬ ಜನ ಮೆಸೇಜ್ ಮಾಡಿದರು ನನಗೂ ಇನ್ಸ್ಟಾಗ್ರಾಮಲ್ಲಿ, ನಂದು ಇದು ಡ್ರೀಮು ಮೋಟೋ ವ್ಲಾಗ್ ಮಾಡೋದು, ಟ್ರಾವೆಲ್ ಮಾಡೋದು ಎಲ್ಲ ಅಂತ. ಸೊ ಮಾಡಿ ಗುರು, ಸ್ಟಾರ್ಟ್ ಮಾಡಿ. ನಾನು ಹೇಳೋದದೇ, ಸ್ಟಾರ್ಟ್ ಮಾಡಿ. ನಿಮ್ಮ ಹತ್ರ ಏನಿದೆಯೋ ಅದು ಇಕ್ಕೊಂಡು ಸ್ಟಾರ್ಟ್ ಮಾಡಿ, ಸಾಕಷ್ಟೇ. ಆಮೇಲೆ ಅಪ್ಗ್ರೇಡ್ ಆಗಿ. ನೀವು ಫಸ್ಟ್ ಸ್ಟಾರ್ಟ್ ಮಾಡಿ ಟ್ರಾವೆಲ್ನ. ಸೊ ಒಳ್ಳೆ ಒಂದು ಸ್ಟ್ರೆಚ್ ಸಿಕ್ಕಿದೆ. ಸೊ ಟಾಪ್ ಸ್ಪೀಡ್ ನೋಡೋಣ ಇದ್ರದ್ದು. ತುಂಬ ಗಾಳಿ ಇದೆ, ಆಗ್ತಾ ಇಲ್ಲ, ತುಂಬ ವಿಂಡ್ ನಾಯ್ಸ್. ತುಂಬ ವಿಂಡ್ ಜಾಸ್ತಿ ಇದೆ. 120-125 ದಾಟ್ತಾ ಇಲ್ಲ ಗಾಡಿ. ಒಳ್ಳೆ ಸ್ಟ್ರೆಚ್ ಅದು, ಚೆನ್ನಾಗಿದೆ. ಸೊ ಹೈವೇಲಿ ನಮ್ಮ ಒಂದು ಪ್ಲೇಲಿಸ್ಟ್ ಸಾಂಗ್ನ ಹಾಕ್ಕೊಂಡು ಹೋಗ್ತಾ ಇದ್ರೆ ಬೇಜಾರೇ ಅನ್ಸಲ್ಲ ಗುರು. ಎಷ್ಟು ದೂರ ಬೇಕಾದ್ರೂ ರೈಡ್ ಮಾಡ್ಬೋದು. ಆಹಾ ಗುರುವೇ, ಒಳ್ಳೆ ಟೈಮಿಗೆ ಬಂದಿದ್ದೀನಿ. ಕ್ಲೈಮೇಟ್ ಅಂತೂ ಚಿಂದಿಯಾಗಿದೆ. ಆಲ್ಮೋಸ್ಟ್ ಹಾಸನ ಹತ್ರ ಬಂದಿದ್ದೀನಿ ಅನಿಸುತ್ತೆ. ಓಹೋ, ಇಲ್ಲಿ ಮಳೆ ಶುರು ಆಗಿದೆ. ಯಾವ ಊರಂತ ಗೊತ್ತಿಲ್ಲ, ತಿರ್ಗಾ ಲೈಟಾಗಿ ಮಳೆ ಶುರು ಆಗಿದೆ. ಮುಂದೆ ಏನು ಕತೆ ಅಂತ ಗೊತ್ತಿಲ್ಲ. ಎಲ್ಲದಕ್ಕೂ ರೆಡಿಯಾಗಿ ಬರಬೇಕು. ಸೊ ಆಲ್ಮೋಸ್ಟ್ ಒಂದು 100 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀನಿ. ಇನ್ನು ಹಾಸನ್ 43 ಕಿಲೋಮೀಟರ್ಸ್ ಇದೆ. ಸೊ ಒಳ್ಳೆ ವ್ಯೂ ಇತ್ತು, ಅದಕ್ಕೆ ಒಂದು ಡ್ರೋನ್ ಶಾಟ್ ಹಾಕೋಣ ಅಂತ ಅನಿಸಿದ್ದೀನಿ. ನೋಡ್ಬೋದು, ಸೋಲೋ ರೈಡ್ ಅಂದ್ರೆ ಒಂದು ತುಂಬ ಖುಷಿ ಗುರು. ನೋಡ್ಬೋದು, ನಮ್ಮ ಕರಿಯಾಲ್ ನಿಂತಿದ್ದಾನೆ. ಒಂಟಿ ಸಲ ಓಕೆ ಗುರು, ಪರವಾಗಿಲ್ಲ, ಚೆನ್ನಾಗೆ ಪರ್ಫಾರ್ಮೆನ್ಸು ಮಾಡ್ತಾವನೆ. ಸೊ ಸೂಪರ್ ಆಗಿದೆ ವ್ಯೂ ಮಾತ್ರ. ಸೊ ಬನ್ನಿ ಒಂದು ಡ್ರೋನ್ ಶಾಟ್ ಹಾಕೋಣ. 3, 2, 1 ಗೋ.
ಸೊ ಸ್ನೇಹಿತರೆ ನೋಡ್ಬೋದು ನೀವು ಡ್ರೋನ್ ಶಾಟ್ ಆಯಿತು, ಸೂಪರ್ ಆಗೋಯ್ತು. ವ್ಯೂ ಕ್ಲೈಮೇಟು ಚೆನ್ನಾಗಿದೆ, ಬಿಸಿಲೇನಿಲ್ಲ. ಸೊ ಸ್ನೇಹಿತರೆ ಹಾಸನ್ ಟೋಲ್ ಗೇಟ್ ರೀಚ್ ಆಗಿದ್ದೀನಿ. ಸೊ ಟೈಮ್ ಬಂದ್ಬಿಟ್ಟು 9:50 ಆಗಿದೆ. ಸೊ ಇಲ್ಲಿಂದ ಹಾಸನ್ ಸಿಟಿ ಇನ್ನೂ ಒಂದು 10 ಕಿಲೋಮೀಟರ್ಸ್ ಇದೆ ಅನಿಸುತ್ತೆ. ನೋಡಿ ಸ್ನೇಹಿತರೆ ಎಷ್ಟು ಪೀಸ್ಫುಲ್ ಆಗಿದೆ, ಸೀರಿಯಸ್ಲಿ ಏನು ಹೇಳೋದಂತಲೇ ಗೊತ್ತಾಗ್ತಾ ಇಲ್ಲ, ಅಷ್ಟು ಶಾಂತಿಯಾಗಿದೆ. ಅಣ್ಣ ಹೆವಿಯಾಗಿ ಚಸ್ತಾವನಪ್ಪ, ಯಾರಂತ ಗೊತ್ತಿಲ್ಲ, ಸರಿಯಾಗಿ ಹೊಡಿತಾವನೆ. ವೆಲ್ಕಮ್ ಟು ಆಗುಂಬೆ. ನೋಡಿ ರೂಟ್ ಹೆಂಗಿದೆ, ಥ್ರಿಲ್ಲಿಂಗ್ ಆಗಿ ನೀವು ನೋಡ್ಬೋದು. ಬನ್ನಿ. ಆಹಾ ಏನು ಗುರು ಕ್ಲೈಮೇಟು ಚೇಂಜ್ ಆಗೋಯ್ತು. ಇಷ್ಟೊತ್ತು ಸ್ವಲ್ಪ ಬಿಸಿಲಿತ್ತು. ಓಹೋ ಹೋ ಯಾಕೋ ಯಾಕೋ ಸೊ ನೋಡ್ಬೋದು, ಇದು ಹತ್ತವ್ರಿಗೆ ತುಂಬ ಪ್ರಾಬ್ಲಮ್ಮು, ಬ್ರೇಕ್ ಹಿಡಿಯೋಕ್ಕಾಗಲ್ಲ, ಅದಕ್ಕೆ ಅಲ್ಲೇ ಸ್ಟಾಪ್ ಮಾಡಬೇಕು ಗಾಡಿ. ಅವರು ನೋಡ್ಕೊಂಡೇ ಬರ್ತಾರೆ. ಓಹೋ ಯಪ್ಪ ಯಪ್ಪ ಯಪ್ಪ. ಸೊ ಸ್ನೇಹಿತರೆ ಕುಂದಾಪುರ ಅಲ್ಲಿದ್ದೀನಿ. ಕೂಡಿ ಬೀಚು 3 ಕಿಲೋಮೀಟ್ರು ಬೀಚ್ ಬರುತ್ತೆ. ನೋಡ್ಬೋದು ಮ್ಯಾಪಲ್ಲಿ ಫುಲ್ ಬ್ಲೂ ಕಾಣಿಸ್ತಾ ಇದೆ. ನೋಡ್ಬೋದು ನೀವು, ಯಾರು ಇಲ್ಲ ಗುರು. ಇಲ್ಲೇ ಅನ್ಸುತ್ತೆ ಲಾಸ್ಟ್ ಟೈಮ್ ಫೋಟೋ ಎಲ್ಲ ನಾನು ತೆಗ್ದಿದ್ದು. ಫುಲ್ ಸೂಪರ್. ಸೊ ಸ್ನೇಹಿತರೆ ಕುಂದಾಪುರ ಆಯಿತು, ಕೂಡಿ ಬೀಚ್ ಆಯಿತು, ಮರವಂತೆ ಬೀಚ್ಗೆ ಹೋಗ್ತಾ ಇದ್ದೀನಿ.
ಇಲ್ಲಿಂದ 13 ಕಿಲೋಮೀಟ್ರ್ ಅಷ್ಟೇ. ಅಲ್ಲಿಂದ 50 ಕಿಲೋಮೀಟ್ರು ಮುರುಡೇಶ್ವರ. ಫುಲ್ ರಶ್ ಆಗ್ಬಿಡಿಯ. ಪಾರ್ಕಿಂಗ್ ಏನು ಪೇಡ್ ಪಾರ್ಕಿಂಗಾ ಏನಿದು? ಸೊ ಸ್ನೇಹಿತರೆ, ಮರವಂತೆ ಬೀಚು ಆಯಿತು, ಎಲ್ಲ ಫೋಟೋಶೂಟು ಎಲ್ಲ ಆಯಿತು. ಸೊ ಟುವರ್ಡ್ಸ್ ಮುರುಡೇಶ್ವರ ಡೆಸ್ಟಿನೇಷನ್ ಕಡೆ ಹೊರಡ್ತಾ ಇದ್ದೀನಿ. ಇನ್ನೊಂದು 50 ಕಿಲೋಮೀಟರ್ಸ್ ಇದೆ, 51. ಸೊ ಓಕೆ, ನಾನು ಅಲ್ಲೋಗಿ ರೀಚ್ ಆಗಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ಸ್ನೇಹಿತರೆ, ಮುರುಡೇಶ್ವರ ರೀಚ್ ಆಗಿದ್ದೀನಿ. ಕಾಣಿಸ್ತಾ ಇದೆಯೋ ಇಲ್ಲೋ ಅಂತ ಗೊತ್ತಿಲ್ಲ. ಸೊ ಸ್ನೇಹಿತರೆ, ನೆಕ್ಸ್ಟ್ ಡೇ ವಿಡಿಯೋ ಇದು. ಸೊ ಮುರುಡೇಶ್ವರ ಬಂದೇನೆ, ನೈಟೇ ರೀಚ್ ಆಗಿದ್ದೆ. ಸೊ ಇವತ್ತು ಮುರುಡೇಶ್ವರ ಎಕ್ಸ್ಪ್ಲೋರ್ ಮಾಡೋದು. ಸೊ ನೋಡ್ಬೋದು ನೀವು. ಅಷ್ಟೇನು ಜನ ಇಲ್ಲ ಗುರು. ಸೊ ಇವಾಗ ಪೂಜೆಗೆ ಹೋಗ್ತಾ ಇದ್ದೀನಿ, ದರ್ಶನ ಮಾಡಿಕೊಂಡು. ಸೊ ಸ್ನೇಹಿತರೆ, ಆಯಿತು ಮುರುಡೇಶ್ವರ. ಸೊ ಗೋಕರ್ಣಕ್ಕೆ ಹೋಗೋಕ್ಕಾಗಿಲ್ಲ. ಸೊ ಡೈರೆಕ್ಟ್ ಬೆಂಗಳೂರೇ, ಟೈಮ್ ಇಲ್ಲ. ಸೊ ಇಲ್ಲಿಂದ 10 ಅವರ್ ತೋರಿಸ್ತಾ ಇದೆ. ಟೋಟಲ್ ಅರೌಂಡ್ 502 ಕಿಲೋಮೀಟರ್ಸ್ ಇದೆ. ಸೊ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ದಾಯಿತು. ಸೊ ನೆಕ್ಸ್ಟ್ ಟೈಮ್ ಬಂದಾಗ ನೇತ್ರಾಣಿ ಮಸ್ಟ್ ಕಂಪ್ಲೀಟ್ ಮಾಡಬೇಕು. ಈ ಸಲ ಮಿಸ್ ಆಗೋಯ್ತು. ಸೊ ಪ್ರೀ ಬುಕ್ಕಿಂಗ್ ಮಾಡ್ಕೊಂಬರ್ಬೇಕಂತೆ.
ಸೊ ಬ್ಯಾಂಗ್ಳೂರು ಕಡೆಗೆ ಹೊರಡ್ತಾ ಇದ್ದೀನಿ. ಸಣ್ಣ ರೂಟ್ ಯಾವುದಂತ ಡಿಸೈಡ್ ಆಗಿಲ್ಲ. ಉಡುಪಿ ಮೇಲೆ ಹೋಗೋಣ ಅಂತ ಪ್ಲ್ಯಾನು. ಸೊ ನೋಡೋಣ. ಅಲ್ಲಿ ಮುರುಡೇಶ್ವರಲ್ಲಿ ಡ್ರೋನ್ ಶಾಟ್ ತೆಗಿಯೋಕ್ಕೆ ಬಿಟ್ಟಿಲ್ಲ. ಯಾಕಂದರೆ ಅದು ಪ್ರೈವೇಟ್ ಅಂತ ನನಗೆ ಇವಾಗಲೇ ಗೊತ್ತಾಗ್ತಾ ಇರೋದು. ಅದು ಪ್ರೈವೇಟ್ ಟೆಂಪಲ್ ಮತ್ತು ಪ್ರೈವೇಟ್ ಏರಿಯಾ ಅಂತ. ಸೊ ಅಲೌ ಮಾಡಿಲ್ಲ. ಸೊ ಹಾಗೂ ಹಿಂಗೋ ತಗೊಂಡೆ. ಸೊ ಬ್ಯಾಕ್ ಸೈಡ್ ಬಂದು ಇನ್ನೂ ಸ್ವಲ್ಪ ಕವರ್ ಮಾಡಿದ್ದೀನಿ. ಸೊ ಈ ಥರ ಪಕ್ಕದಲ್ಲೇ ಬೀಚು, ಪಕ್ಕದಲ್ಲೇ ಹೈವೇ, ಒಂಥರ ಮಜಾ ಗುರು ಗಾಡಿ ಓಡ್ಸೋಕ್ಕೆ ಸಖತ್ತಾಗಿದೆ. ಅದಕ್ಕೆ ನಾನು ಉಡುಪಿವರೆಗೂ ಸೇಮ್ ರೂಟು ಚೂಸ್ ಮಾಡಿರೋದು. ನೋಡಿ, ಈ ಕಡೆ ಬ್ಯಾಕ್ ವಾಟ್ರು, ಈ ಕಡೆ ಹಂಗೆ ಬೀಚು. ಸೊ ಸ್ನೇಹಿತರೆ, ಬೆಳ್ತಂಗಡಿಗೆ ಊರಿಗೆ ಬಂದಿದ್ದೀನಿ. ಇಲ್ಲಿಂದ 25 ಕಿಲೋಮೀಟರ್ಸ್ ಧರ್ಮಸ್ಥಳ. ಬೆಳ್ತಂಗಡಿ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಈ ನಡುವೆ. ಸೊ ಈ ಧರ್ಮಸ್ಥಳ ಸೌಜನ್ಯ ಕೇಸು. ಸೊ ಆ ಊರಿದು. ಸೌಜನ್ಯ ಮನೆಗೆ ದಾರಿ ಅಂತ ಹಾಕಿದ್ದಾರೆ. ಫೋಟೋನು ಹಾಕೋರೆ. ಇವಾಗ ರೀಸೆಂಟಾಗಿ ಹಾಕಿರೋದು ಅನಿಸುತ್ತೆ ಇದು. ಓಕೆ, ಅವ್ರ ಮನೆ ಈ ಕಡೆನೇ ಅನಿಸುತ್ತೆ. ಸೌಜನ್ಯ ಮನೆಗೆ ದಾರಿ ಅಂತ ಹಾಕಿದ್ದಾರೆ. ಫೋಟೋನು ಹಾಕಿದ್ದಾರೆ. ಇಲ್ಲಿಂದ 1 ಕಿಲೋಮೀಟ್ರ್ ಧರ್ಮಸ್ಥಳ. ಸೊ ಸ್ನೇಹಿತರೆ, ಧರ್ಮಸ್ಥಳ ರೀಚ್ ಆಗಿದ್ದೀನಿ. ಸಾರಿ. ಅಷ್ಟೊಂದು ಜನ ಯಾರೂ ಇಲ್ಲ, ಕಮ್ಮಿ ಅನಿಸುತ್ತೆ. ಇಲ್ಲಾಂದರೆ ಪಾರ್ಕಿಂಗ್ ತುಂಬ ಇರೋದು ಇಲ್ಲಿ, ಕಮ್ಮಿನೇ. ಸೊ ಆಚೆಯಿಂದನೇ ಕೈ ಮುಕ್ಕೊಂಡು ಹೋಗೋಣ. ಈ ಮಂಗಳೂರು ಗಾಡಿಗಳು ಏನು ಹೊಡಿತಾರೆ ಗುರು. ಮಂಗಳೂರು ಉಡುಪಿ ಬಾ ನಾನು ಒಂದು 10 ಮಿನಿಟ್ಸ್ ಅಷ್ಟೇ ಬ್ರೇಕ್ ತಗೊಂಡಿದ್ದು. ಆಲ್ಮೋಸ್ಟ್ ಒಂದು 20-30 ಗಾಡಿ ಪಾಸ್ ಆಗೋಯ್ತು. ಸೊ ಮಂಗಳೂರಿಂದ ಬೆಂಗಳೂರಿಗೆ ಮೀನು ಟ್ರಾನ್ಸ್ಪೋರ್ಟ್ ಇದು. ಸೊ ಸೀ ಫುಡ್. ಸೊ ಸ್ನೇಹಿತರೆ, ಮಸ್ಟ್ಯಾಂಗ್ GT. ಸೌಂಡ್ ನೋಡಿ. ಅಲ್ಲಲ್ಲಲ್ಲಲ್ಲ, ಓಪನ್ ಸಿಕ್ಕಿದ್ರೆ ಚಚ್ ಬಿಸಾಕ್ತಾನೆ. ಕೈಗೆ ಸಿಗಲ್ಲ ಇವಾಗ. ಯಪ್ಪ. ಸೊ ಸ್ನೇಹಿತರೆ, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಟೇಕ್ ಕೇರ್, ಬಾಯ್.